ಬಿಗ್ ಬಾಸ್ ಮನೆಯಲ್ಲಿ ಡೇಂಜರಸ್ ವೀಕ್ ಅನ್ನೋದು ಸಖತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ತಗೊಳ್ತಾ ಇದೆ. ಸೊ ನಾಮಿನೇಷನ್ ವಿಚಾರದಲ್ಲಿ ಎಲ್ಲರ ನಡುವೆ ಕೂಗಾಟ, ಕಿತ್ತಾಟ, ರಂಪಾಟ ಎಲ್ಲ ಆದ್ಮೇಲೆ ಅಶ್ವಿನಿ ಮತ್ತೆ ಗಿಲ್ಲಿ ಅವರಿಗೆ ಅಡುಗೆ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿಯನ್ನ ವಿಲ್ಲನ್ ಈಗಾಗಲೇ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವರಿಬ್ಬರಿಗೂ ಕೂಡ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ವಿಲ್ಲನ್ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಕಾವ್ಯ ಶೈವ ಅವ್ರನ್ನ ಅಳಿಸಬೇಕಿದೆ. ಸೊ ಕಾವ್ಯ ಶೈವ ಅವರ ಕಣ್ಣಲ್ಲಿ ನೀರು ಹಾಕಿಸಿದ್ರೆ ಇಬ್ರಿಗೂ ಕೂಡ ಅಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಇಬ್ರು ಕೂಡ ಕ್ಯಾಪ್ಟನ್ ರೇಸಿಗೆ ಡೈರೆಕ್ಟ್ ಆಗಿ ಹೋಗ್ತಾರೆ ಅಂತ ವಿಲ್ಲನ್ ಅವರು ಆಲ್ರೆಡಿ ಹೇಳಿದ್ದಾರೆ. ಸೊ ಸೀಕ್ರೆಟ್ ಟಾಸ್ಕ್ಗೆ ಓಕೆ ಅಂತ ಹೇಳಿ ಹೊರಗೆ ಬಂದಿರುವಂತಹ ಅಶ್ವಿನಿ ಮತ್ತೆ ಗಿಲ್ಲಿ ಅವರು ಕಾವ್ಯರನ್ನ ಅಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಗಿಲ್ಲಿ ಕೆಲವೊಂದು ಚುಚ್ಚು ಮಾತುಗಳನ್ನ ಆಡುವಂತಹ ಮೂಲಕ ಕಾವ್ಯ ಅವರ ಮನಸ್ಸಿಗೆ ನೋವಾಗೋ ರೀತಿಯಾಗಿ ಹೀಯಾಳಿಸಿದ್ದಾರೆ. ಸ್ಪಂದನ ಅಲ್ಲ ಲಕ್ಕಿ ಫೆಲೋ, ನೀವು ಲಕ್ಕಿ ಫೆಲೋ ಆಗಿರೋದು. ನಾಮಿನೇಷನ್ ಮಾಡಬೇಕಾದ್ರೆ ಒಂದು ರೀಸನ್ ಅಂತ ಇರುತ್ತೆ, ಬರೀ ಹರ್ಟ್ ಮಾಡದೆ ಮಾತಾಡದೆ ಅನ್ನುವಂತಹ ಒಂದೇ ಒಂದು ರೀಸನ್ಗೆ ನನ್ನನ್ನೇ ನಾಮಿನೇಷನ್ ಮಾಡ್ಬಿಟ್ರಿ, ಇದೆಷ್ಟು ಸರಿ ಇದೆ. ನೀವು ಫ್ರೀ ಪ್ರಾಡಕ್ಟೇ ಆಗಿದ್ದೀರಾ, ಹೌದು ನೀವು ಫ್ರೀ ಪ್ರಾಡಕ್ಟೇ ಹೌದು ಅಂತ ಹೇಳಿ ಕಾವ್ಯ ಅವರನ್ನ ಎಲ್ಲೋ ಒಂದು ಕಡೆ ಚುಚ್ಚಿದ್ದಾರೆ ಗಿಲ್ಲಿ ನಟ ಅವರು. ಗಿಲ್ಲಿ ನಟನವರ ಮಾತಿಗೆ ಸಖತ್ತು ಬೇಜಾರು ಮಾಡ್ಕೊಂಡಂತಹ ಕಾವ್ಯ ಶೈವ ಕೂಡ ಸ್ಪಂದನ ಅವರ ಬಳಿ ಬಂದು ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಕಣ್ಣಲ್ಲಿ ನೀರನ್ನು ಕೂಡ ಹಾಕಿದ್ದಾರೆ. ಸೊ ಇದೊಂದು ಸೀಕ್ರೆಟ್ ಟಾಸ್ಕ್ ಅಷ್ಟೇ. ಸೀಕ್ರೆಟ್ ಟಾಸ್ಕ್ ಅನ್ನೋದು ಅಶ್ವಿನಿ ಮತ್ತೆ ಗಿಲ್ಲಿ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ. ಸೊ ಈ ರೀತಿಯಾಗಿ ಕಣ್ಣಲ್ಲಿ ಕಾವ್ಯ ಶೈವ ಅವರು ನೀರು ಹಾಕಿದ್ದಾರೆ. ಆಲ್ರೆಡಿ ಗಿಲ್ಲಿ ಟಾಸ್ಕ್ ನ ವಿನ್ ಆಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ವಿಡಿಯೋ ಅಥವಾ ಈ ಒಂದು ಪ್ರೊಮೋವನ್ನು ನೋಡಿದಂತಹ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ಕಾವ್ಯ ಅವರ ಫ್ಯಾನ್ಸ್ ಆಗಿರ್ಬೋದು, ಇದನ್ನ ಯಾವುದೇ ರೀತಿಯಿಂದನೂ ಪರ್ಸನಲ್ ಆಗಿ ತಗೊಳ್ಳದೆ ಕಾವ್ಯ ಅವರಿಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಇವರಿಬ್ರು ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಬಿಗ್ ಬಾಸ್ ಶುರು ಆದಾಗಿಂದನೂ ಕೂಡ ಕಾವ್ಯ ಮತ್ತೆ ಗಿಲ್ಲಿ ಅವರು ಯಾವುದೇ ರೀತಿ ಜಗಳ ಮಾಡಿದ್ರು ಕೂಡ ಅಥವಾ ಬೇರೆ ಹರ್ಟ್ ಆದ್ರೂ ಕೂಡ ಅವ್ರನ್ನ ರೇಗಿಸಿದ್ರು ಕೂಡ ಇಬ್ರದ್ದು ಒಂದು ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ರೀತಿಯಿಂದನೂ ಡೌಟ್ ಇಲ್ಲ. ಇದೊಂದು ಸೀಕ್ರೆಟ್ ಟಾಸ್ಕ್ ಅನ್ನೋದು ಕಾವ್ಯ ಅವರಿಗೆ ಗೊತ್ತಿಲ್ಲ ಅಷ್ಟೇನೆ. ಸೊ ಕಾವ್ಯ ಅವರ ಒಂದು ಚುಚ್ಚು ಮಾತುಗಳಿಗೆ ಕಾವ್ಯ ಅವರಿಗೆ ಮನಸ್ಸಿಗೆ ನೋವಾಗಿದೆ ನಿಜ. ಆದ್ರೆ ಗಿಲ್ಲಿ ಅವರು ಈ ಮಾತನ್ನ ಆಡ್ಬೇಕಾದ್ರೆ ಅವ್ರಿಗೂ ಮನಸ್ಸಿಗೆ ನೋವಾಗಿರುತ್ತೆ. ಯಾವುದೇ ರೀತಿಯಿಂದನೂ ಕಾವ್ಯ ಇದನ್ನ ತಗೊಂಡ್ಬಾರ್ದು ಪರ್ಸನಲ್ ಆಗಿ ಅಥವಾ ನೋವು ಮಾಡ್ಕೋಬಾರ್ದು ಅಂತ ಹೇಳಿ ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದೊಂದು ಸೀಕ್ರೆಟ್ ಟಾಸ್ಕ್ ವಿಲ್ಲನ್ ಕೊಟ್ಟಿರುವಂತಹ ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಾದ ನಂತರ ಕಾವ್ಯ ಅವರು ಇದನ್ನ ಬಿಟ್ಟು ಮುಂದೆ ಹೋಗ್ತಾರಾ ಅಥವಾ ಫ್ರೆಂಡ್ಶಿಪ್ನ ಅಂದ್ರೆ ಗಿಲ್ಲಿ ಜೊತೆ ಇರುವಂತಹ ಫ್ರೆಂಡ್ಶಿಪ್ನ ಮತ್ತೆ ಮುಂದುವರಿಸ್ತಾರ ನೋಡಬೇಕಿದೆ. ಒಟ್ನಲ್ಲಿ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಗಿಲ್ಲಿ ಅಂತೂ ಗೆದ್ದಿರೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಕಾವ್ಯ ಅವರು ಕಣ್ಣಲ್ಲಿ ನೀರು ಹಾಕಿದ್ದಾರೆ, ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಗೆದ್ದಿದ್ದಾರೆ.